ಸರ್, ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಸುದೀರ್ಘವಾದ ವಾದ ವಿವಾದಗಳು ನಡೆದಿದೆ. ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣ ಸಿಬಿಐ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲಾತಿ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಮೂಲಕ ತಿಳಿಸಿದ್ದಾರೆ. ಸೊ ಅದೇ ರೀತಿ ಎದುರುದಾರರು ಕೂಡ ಅವರಿಗೆ ಸರಿ ಅನಿಸಿದಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಇವತ್ತು ಸಂಪೂರ್ಣವಾಗಿ ವಾದ ವಿವಾದವನ್ನು ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸಿದೆ. ಡೇಟ್ ಏನಾದ್ರು ಕೊಟ್ಟಿದ್ದಾರೆ ಸರ್? ಇಲ್ಲ ಸರ್, ದಿನಾಂಕ ಕೊಟ್ಟಿಲ್ಲ ಸರ್. ತೀರ್ಪಿಗೆ ಕಾಯ್ದಿರಿಸಿದ್ರೆ ಅಷ್ಟೇ. ಯಾವತ್ತಾದರೂ ಕೊಡ್ಬೋದು ಅವರು, ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದು ಕಡೆ ಸಿಎಂ ಪತ್ನಿಗೂ ಮತ್ತು ಬೈರತಿ ಸುರೇಶ್ ಅವರಿಗೆ ಇಡೀ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಸರ್, ಇಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಅವರು ಈ ಪ್ರಶ್ನೆಗಳು ಮಾಡ್ತಾರೆ ಅನ್ನೋದು ಮೊದಲು ಅವ್ರು ಉತ್ತರ ಕೊಡಬೇಕು. ಇಲ್ಲಿ ನೀವು ಎಲ್ಲರೂ ಗಮನಿಸಬೇಕು, ಇಡೀ ರಾಜ್ಯ ಜನತೆ ಗಮನಿಸಿದೆ. ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ 3 ದಿನಗಳಲ್ಲಿ 14 ನಿವೇಶನವನ್ನು ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ. ಆ ವಾಪಸ್ ಕೊಡೋಕ್ಕಿಂತ ಮುಂಚೆ ವಿಧಾನಸೌಧದಲ್ಲೂ ಕೂಡ ಅವ್ರು ಮಾತಾಡಿದರು, ನನ್ನ ಆಸ್ತಿಯ ಮೌಲ್ಯ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ, ನಾನು ಯಾಕೆ ವಾಪಸ್ ಕೊಡಲಿ, ನನಗೆ ಆ ದುಡ್ಡು ಕೊಡಲಿ, ನಾನು ನಿವೇಶನ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ನಾನು ನನ್ನ ಕಾನೂನಾತ್ಮಕ ವಾದವನ್ನು ಮುಂದುವರಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಒಂದು ಸೂಕ್ತ ಆದೇಶವನ್ನು ಪಡೆದು ಲೋಕಾಯುಕ್ತದಲ್ಲಿ ಪ್ರಥಮ ವರ್ತಮಾನ ವರದಿ ದಾಖಲು ಮಾಡ್ತಿದ್ದಾಗೆ ಮತ್ತು ಇಡಿಲಿ ದೂರು ದಾಖಲು ಮಾಡ್ತಿದ್ದಾಗೆ ರಾತ್ರೋರಾತ್ರಿ ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ಶ್ರೀಮತಿ ಪಾರ್ವತಿಯವರು ನಿವೇಶನ ವಾಪಸ್ ಕೊಡ್ತೀನಿ ಅಂತ ಅರ್ಜಿ ಕೊಡ್ತಾರೆ. ಒಂದೇ ದಿವಸದಲ್ಲಿ ಆಯುಕ್ತರು ಆದೇಶ ಮಾಡ್ತಾರೆ. ಒಂದೇ ದಿವಸದಲ್ಲಿ ಕ್ರಯಪತ್ರ ತಿದ್ದುಪಡಿ ರದ್ದಿಯಾತಿ ಪತ್ರವನ್ನು ನೋಂದಣಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರು ನಿಜ, ಒಬ್ಬ ಮುಖ್ಯಮಂತ್ರಿ ಹೇಳಿದ್ರು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯಾವನ್ನು ಬೇಕಾಗಿಲ್ಲ, ಮತ್ತೊಂದು ಬೇಕಾ, ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗೋಂಥ ವಿಚಾರ. ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ, ತಮ್ಮ ತಪ್ಪನ್ನು ಒಪ್ಕೊಳ್ತಿರಲಿಲ್ಲ. ಸರ್, ಲೋಕಾಯುಕ್ತದ ಬಗ್ಗೆ ಮೊದಲು ನಮ್ಗೆ ಅನುಮಾನ ಇದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಜನತೆಯಲ್ಲಿ ಗಮನಿಸಬೇಕು, 2 ಅಂಶ ಸಾಕು. ನನ್ನ ಆರೋಪಕ್ಕೆ 2 ಅಂಶ ಸಾಕು. ಒಂದು, UDD ಬಾರ್ 188/2024 ಅನ್ನುವಂಥ ಒಂದು ಅಧಿಸೂಚನೆಯನ್ನು 2015 ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಲಾಗಿದೆ. ಅದರ ಪ್ರಕಾರ 50-50 ಅನುಪಾತದಲ್ಲಿ ನಿವೇಶನ ಕೊಡಲಾಗಿದೆ ಅಂತ ಎಲ್ಲ ದಾಖಲಾತಿಗಳು ಕೂಡ ಮುಖ್ಯವಾಗಿ ಪಾರ್ವತಿಯವರಿಗೆ ನೋಂದಣಿಯಾಗಿರೋ ಕ್ರಯಪತ್ರಗಳು ಕೂಡ ಉಲ್ಲೇಖ ಮಾಡಿದೆ. ಆ ಒಂದು ಅಧಿಸೂಚನೆಯಲ್ಲಿ 50-50 ಪ್ರಕಾರ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಇದೆ ಅನ್ನೋದನ್ನು ಮುಖ್ಯಮಂತ್ರಿ ಯಾದಿಯಾಗಿ ಒಂದು ನಗರಾಭಿವೃದ್ಧಿ ಸಚಿವ ಇಲಾಖೆಯ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಅದನ್ನು ತೋರಿಸ್ಬಿಡಿ ಸರ್. ನಾನು ನನ್ನ ಹೋರಾಟವನ್ನು ಇವತ್ತೇ ನಿಲ್ಲಿಸ್ಬಿಡ್ತೀನಿ. ಇದೊಂದೇ ಸಾಕು. ಅಲ್ಲಿ ಆ ಒಂದು ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಆಗಿದ್ದರೂ ಕೂಡ ಆ ಅಧಿಸೂಚನೆ ಉಲ್ಲೇಖ ಮಾಡಿ ಸಾವಿರಾರು ನಿವೇಶನಗಳನ್ನು ಹಂಚಿಕೆ ಮಾಡಿದರೆ, ಕ್ರಯಪತ್ರ ನೋಂದಣಿ ಮಾಡಿದರೆ. ಆ ಕ್ರಯಪತ್ರಗಳನ್ನ ನೀವು ಗಮನಿಸ್ಬೋದು ಮತ್ತು ಮಂಜೂರಾತಿ ಪತ್ರಗಳನ್ನು ಗಮನಿಸ್ಬೋದು. ಏನು 2015 ಇಸ್ವಿಯಲ್ಲಿ ಈ ಅಧಿಸೂಚನೆ ಉಲ್ಲೇಖ ಇದೆ, ಅದು ಎಲ್ಲದರಲ್ಲೂ ಉಲ್ಲೇಖ ಇದೆ. ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಒಂದೇ ಒಂದು ಸಾಲನ್ನು ನನಗೆ ತೋರಿಸ್ಬಿಟ್ರೆ ಸಾಕು, ನಾನು ನನ್ನ ತಪ್ಪನ್ನು ಹೋಗ್ಕೊಂಡು ನಾನೇ ಜೈಲಿಗೆ ಹೋಗ್ಬಿಡ್ತೀನಿ, ಅವ್ರು ಹೋಗಬೇಡ. ಆದರೆ ಇಲ್ಲಿ ಇಡೀ ರಾಜ್ಯ ಜನರನ್ನು ವಂಚನೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ, ಸರ್ಕಾರದ ಆಸ್ತಿಯನ್ನು ಕಾಪಾಡಬೇಕಾದ್ರೂ ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಸಂಬಳ ಸೌಲಭ್ಯ ಎಲ್ಲ ತೊಗೊಳ್ಳೋಂಥವ್ರು ಸರ್ಕಾರಿ ಅಧಿಕಾರಿಗಳು. ಸರ್ಕಾರ ಅವರಿಗೆ ತಾಯಿ ಇದ್ದಾಗೆ ಅಂಥವ್ರನ್ನ ರಕ್ಷಣೆ ಮಾಡಬೇಕಾದ್ರೆ ಅದು ಸರ್ಕಾರಿ ಅಧಿಕಾರಿ ಕೆಲಸ. ಆದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸರ್ಕಾರದ ಆಸ್ತಿಯನ್ನು ಕಾಪಾಡೋಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಆದರೆ ಅಧಿಕಾರಿಗಳು ಆರೋಪಿತ ಸಹಕಾರ ಮಾಡೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದು ದೇಶದ್ರೋಹ ಅಂತ ಹೇಳ್ಬೋದು. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಅಧಿಕಾರಿಗಳು ಸರ್ಕಾರದ ಸಂಬಳ ಸೌಲಭ್ಯನ ಪಡ್ಕೊಂಡು ಸರ್ಕಾರದ ಆಸ್ತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿದೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ದೇಶದ್ರೋಹ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಸರ್ಕಾರ ಆಸ್ತಿಯನ್ನು ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾಯಿದ್ದಾರೆ. ಇದು ನಿಜವಾಗ್ಲೂ ಅತ್ಯಂತ ಗಂಭೀರವಾದ ವಿಚಾರ. ದಯವಿಟ್ಟು ರಾಜ್ಯ ಜನತೆ ಈಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ದಿವಸ ನಿಮ್ಮ ಮನೆ ನಿಮ್ಮ ಆಸ್ತಿನೂ ಕೂಡ ಈ ರೀತಿ ಕಬಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಜನಸಾಮಾನ್ಯ ಸಿಗಬೇಕಂದ್ರೆ ನಿವೇಶನವನ್ನು ಕೆಲವು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಹೇಗೆ ಕೊಟ್ರಿ ಅಂತೇಳಿ ಪ್ರಶ್ನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಹೌದು ಸರ್, ಇವತ್ತಿನವರೆಗೂ ಏನು ವರದಿ ತನಿಖೆ ಮಾಡಿದರೆ ಅದು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸರ್, ಸ್ವತಂತ್ರ ಸಂಸ್ಥೆ ಆದರೂ ಕೂಡ
ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಸಂಸ್ಥೆ. ಅಲ್ಲಿ ಅಧಿಕಾರ ನೇಮಕ ಮಾಡುವಂಥದ್ದು, ಅಧಿಕಾರ ಸಂಬಳ ಸೌಲಭ್ಯ ಕೊಡುವಂಥದ್ದು ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಇದು ಮಾಡಿರೋದು. ಒಂದು ನಿಮಿಷ ಸರ್, ಲೋಕಾಯುಕ್ತದ ಬಗ್ಗೆ ನಾನು ನಿಮಗೆ ಒಂದೇ ಒಂದು ಇದು ಮಾಡ್ತೀನಿ. ನಾನು ದೂರರ್ಜಿ ಕೊಡೋಕ್ಕಿಂತ ಮುಂಚೆನೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಿದ್ದಂಥ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ದಾಖಲೆಗಳು ಕೊಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ನಾಶಪಡಿಸೋ ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಸರ್ಚ್ ವಾರೆಂಟ್ ಕೂಡ ಪಡಿತಾರೆ. ಆ ಸರ್ಚ್ ವಾರೆಂಟ್ ಪಡೆದ ಮಾರನೇ ದಿವಸ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ರವರು ಹೆಲಿಕಾಪ್ಟರ್ ಮೈಸೂರಿಗೆ ಬರ್ತಾರೆ. ಪ್ರಾಧಿಕಾರದಲ್ಲಿರ್ತಕ್ಕಂಥ 140 ಕಡತಗಳನ್ನು ತೊಗೊಂಡೋಗ್ತಾರೆ. ಅಂದರೆ ಲೋಕಾಯುಕ್ತ ಸಂಸ್ಥೆಯವರೇ ಈ ಸರ್ಚ್ ವಾರೆಂಟ್ ಪಡೆದಂಥ ಮಾಹಿತಿಯನ್ನು ಬೈರತಿ ಸುರೇಶ್ ಅವರಿಗೆ ಗಮನಕ್ಕೆ ತಂದು ಕಡತವನ್ನು ತೊಗೊಂಡೋಗಿ ಮಾಡ್ಯಾರ. ಅಂದರೆ ಇಲ್ಲಿಗೇನರ್ಥ, ಲೋಕಾಯುಕ್ತ ಸಂಸ್ಥೆ ನಾನು ದೂರ ಕೊಡೋಕ್ಕಿಂತ ಮುಂಚೆನೇ ಆರೋಪಗಳ ಜೊತೆ ಶಾಮೀಲಾಗಿ ಆರೋಪಗಳ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಈ ಕಾರಣದಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಹೋರಾಟನ ಮಾಡ್ತಾಯಿದ್ದೆ. ಸರ್, ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಸುದೀರ್ಘ ವಾದ ವಿವಾದಗಳು ನಡೆದಿದೆ. ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣನ CBI ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲಾತಿ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಮೂಲಕ ತಿಳಿಸಿದ್ದಾರೆ. ಸೊ ಅದೇ ರೀತಿ ಎದುರುದಾರರು ಕೂಡ ಅವರಿಗೆ ಸರಿ ಅನಿಸಿದಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಇವತ್ತು ಸಂಪೂರ್ಣವಾಗಿ ವಾದ ವಿವಾದವನ್ನು ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸಿದೆ. ಡೇಟ್ ಏನಾದ್ರು ಕೊಟ್ಟಿದ್ದಾರೆ ಸರ್? ಇಲ್ಲ ಸರ್, ದಿನಾಂಕ ಕೊಟ್ಟಿಲ್ಲ ಸರ್. ತೀರ್ಪಿಗೆ ಕಾಯ್ದಿರಿಸಿದ್ರೆ ಅಷ್ಟೇ. ಯಾವತ್ತಾದರೂ ಕೊಡ್ಬೋದು ಅವರು, ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದು ಕಡೆ CM ಪತ್ನಿಗೂ ಮತ್ತು ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಅವರು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್. ಸರ್, ಇಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಅವರು ಈ ಪ್ರಶ್ನೆಗಳು ಮಾಡ್ತಾರೆ ಅನ್ನೋದು ಮೊದಲು ಅವ್ರು ಉತ್ತರ ಕೊಡಬೇಕು. ಇಲ್ಲಿ ನೀವು ಎಲ್ಲರೂ ಗಮನಿಸಬೇಕು, ಇಡೀ ರಾಜ್ಯ ಜನತೆ ಗಮನಿಸಿದೆ. ನಾನು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ ಕೇವಲ 3 ದಿನಗಳಲ್ಲಿ 14 ನಿವೇಶನವನ್ನು ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿದ್ದಾರೆ. ಆ ವಾಪಸ್ ಕೊಡೋಕ್ಕಿಂತ ಮುಂಚೆ ವಿಧಾನಸೌಧದಲ್ಲೂ ಕೂಡ ಅವ್ರು ಮಾತಾಡಿದರು, ನನ್ನ ಆಸ್ತಿಯ ಮೌಲ್ಯ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ, ನಾನು ಯಾಕೆ ವಾಪಸ್ ಕೊಡಲಿ, ನನಗೆ ಆ ದುಡ್ಡು ಕೊಡಲಿ, ನಾನು ನಿವೇಶನ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ನಾನು ನನ್ನ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸಿ ಮಾನ್ಯ ನ್ಯಾಯಾಲಯದ ಮೂಲಕ ಒಂದು ಸೂಕ್ತ ಆದೇಶವನ್ನು ಪಡೆದು ಲೋಕಾಯುಕ್ತದಲ್ಲಿ ಪ್ರಥಮ ವರ್ತಮಾನ ವರದಿ ದಾಖಲು ಮಾಡ್ತಿದ್ದಾಗೆ ಮತ್ತು ಇಡಿಲಿ ದೂರು ದಾಖಲು ಮಾಡ್ತಿದ್ದಾಗೆ ರಾತ್ರೋರಾತ್ರಿ ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ಶ್ರೀಮತಿ ಪಾರ್ವತಿಯವರು ನಿವೇಶನ ವಾಪಸ್ ಕೊಡ್ತೀನಿ ಅಂತ ಅರ್ಜಿ ಕೊಡ್ತಾರೆ. ಒಂದೇ ದಿವಸದಲ್ಲಿ ಆಯುಕ್ತರು ಆದೇಶ ಮಾಡ್ತಾರೆ. ಒಂದೇ ದಿವಸದಲ್ಲಿ ಕ್ರಯಪತ್ರ ತಿದ್ದುಪಡಿ ರದ್ದಿಯಾತಿ ಪತ್ರವನ್ನು ನೋಂದಣಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಒಬ್ಬ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ದೂರು ದಾಖಲು ಮಾಡಿದ ತಕ್ಷಣ 60 ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಆಸ್ತಿ ಅಂತ ಹೇಳ್ತಿದ್ದಂಥ ಆಸ್ತಿಯನ್ನು ವಾಪಸ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ದು ನಿಜ, ಒಬ್ಬ ಮುಖ್ಯಮಂತ್ರಿ ಹೇಳಿದ್ದು ಸುಳ್ಳು ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಇದಕ್ಕೆ ಯಾವುದೇ ದೊಡ್ಡ ಒಂದು ವಿದ್ಯಾವನ್ನು ಬೇಕಾಗಿಲ್ಲ, ಮತ್ತೊಂದು ಬೇಕಾ, ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗೋಂಥ ವಿಚಾರ. ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿವೇಶನ ವಾಪಸ್ ಕೊಡ್ತಿರಲಿಲ್ಲ, ತಮ್ಮ ತಪ್ಪನ್ನು ಒಪ್ಕೊಳ್ತಿರಲಿಲ್ಲ. ಸರ್, ಲೋಕಾಯುಕ್ತದ ಬಗ್ಗೆ ಮೊದಲು ನಮ್ಗೆ ಅನುಮಾನ ಇದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಜನದಲ್ಲಿ ಗಮನಿಸಬೇಕು, 2 ಅಂಶ ಸಾಕು. ನನ್ನ ಆರೋಪಕ್ಕೆ 2 ಅಂಶ ಸಾಕು. ಒಂದು, UDD ಬಾರ್ 188/2024 ಅನ್ನುವಂಥ ಒಂದು ಅಧಿಸೂಚನೆಯನ್ನು 2015 ಇಸ್ವಿಲಿ ಸರ್ಕಾರದಿಂದ ಹೊರಡಿಸಲಾಗಿದೆ. ಅದರ ಪ್ರಕಾರ 50-50 ಅನುಪಾತದಲ್ಲಿ ನಿವೇಶನ ಕೊಡಲಾಗಿದೆ ಅಂತ ಎಲ್ಲ ದಾಖಲಾತಿಗಳು ಕೂಡ ಮುಖ್ಯವಾಗಿ ಪಾರ್ವತಿಯವರಿಗೆ ನೋಂದಣಿಯಾಗಿರುತ್ತೆ ಕ್ರಯಪತ್ರಗಳು ಕೂಡ ಉಲ್ಲೇಖ ಮಾಡಿದೆ. ಆ ಒಂದು ಅಧಿಸೂಚನೆಯಲ್ಲಿ 50-50 ಪ್ರಕಾರ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಇದೆ ಅನ್ನೋದನ್ನು ಮುಖ್ಯಮಂತ್ರಿ ಯಾದಿಯಾಗಿ ಒಂದು ನಗರಾಭಿವೃದ್ಧಿ ಸಚಿವ ಇಲಾಖೆಯ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಅದನ್ನು ತೋರಿಸ್ಬಿಡಿ ಸರ್. ನಾನು ನನ್ನ ಹೋರಾಟವನ್ನು ಇವತ್ತೇ ನಿಲ್ಲಿಸ್ಬಿಡ್ತೀನಿ. ಇದೊಂದೇ ಸಾಕು. ಅಲ್ಲಿ ಆ ಒಂದು ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಆಗಿದ್ದರೂ ಕೂಡ ಆ ಅಧಿಸೂಚನೆ ಉಲ್ಲೇಖ ಮಾಡಿ ಸಾವಿರಾರು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ, ಕ್ರಯಪತ್ರ ನೋಂದಣಿ ಮಾಡಿದ್ದಾರೆ. ಆ ಕ್ರಯಪತ್ರಗಳನ್ನ ನೀವು ಗಮನಿಸ್ಬೋದು ಮತ್ತು ಮಂಜೂರಾತಿ ಪತ್ರಗಳನ್ನು ಗಮನಿಸ್ಬೋದು. ಏನು 2015 ಇಸ್ವಿಲಿ ಈ ಅಧಿಸೂಚನೆ ಉಲ್ಲೇಖ ಇದೆ, ಅದು ಎಲ್ಲದರಲ್ಲೂ ಉಲ್ಲೇಖ ಇದೆ. ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಒಂದೇ ಒಂದು ಸಾಲ ನನಗೆ ತೋರಿಸ್ಬಿಟ್ರೆ ಸಾಕು, ನಾನು ನನ್ನ ತಪ್ಪನ್ನು ಹೋಗ್ಕೊಂಡು ನಾನೇ ಜೈಲಿಗೆ ಹೋಗ್ಬಿಟ್ಟು ಅವ್ರು ಹೋಗಬೇಡ. ಆದರೆ ಇಲ್ಲಿ ಇಡೀ ರಾಜ್ಯದ ಜನರನ್ನು ವಂಚನೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ, ಸರ್ಕಾರದ ಆಸ್ತಿಯನ್ನು ಕಾಪಾಡಬೇಕಾದ್ರೂ ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಸಂಬಳ ಸೌಲಭ್ಯ ಎಲ್ಲ ತೊಗೊಳ್ಳೋಂಥವ್ರು ಸರ್ಕಾರಿ ಅಧಿಕಾರಿಗಳು. ಸರ್ಕಾರ ಅವರಿಗೆ ತಾಯಿ ಇದ್ದಾಗೆ ಅಂಥವ್ರನ್ನ ರಕ್ಷಣೆ ಮಾಡಬೇಕಾದ್ರೆ ಅದು ಸರ್ಕಾರಿ ಅಧಿಕಾರಿ ಕೆಲಸ. ಆದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸರ್ಕಾರದ ಆಸ್ತಿಯನ್ನು ಕಾಪಾಡೋಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಆದರೆ ಅಧಿಕಾರಿಗಳು
ಆರೋಪಿತ ಸಹಕಾರ ಮಾಡೋ ರೀತಿ ನಡ್ಕೊಳ್ತಾ ಇದ್ದಾರೆ. ಇದು ದೇಶದ್ರೋಹ ಅಂತ ಹೇಳ್ಬೋದು. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ. ಅಧಿಕಾರಿಗಳು ಸರ್ಕಾರದ ಸಂಬಳ ಸೌಲಭ್ಯನ ಪಡ್ಕೊಂಡು ಸರ್ಕಾರದ ಆಸ್ತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ದೇಶದ್ರೋಹ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಸರ್ಕಾರ ಆಸ್ತಿಯನ್ನು ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾಯಿದ್ದಾರೆ. ಇದು ನಿಜವಾಗ್ಲೂ ಅತ್ಯಂತ ಗಂಭೀರವಾದ ವಿಚಾರ. ದಯವಿಟ್ಟು ರಾಜ್ಯ ಜನತೆ ಈಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾಳೆ ದಿವಸ ನಿಮ್ಮ ಮನೆ ನಿಮ್ಮ ಆಸ್ತಿನೂ ಕೂಡ ಈ ರೀತಿ ಕಬಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಜನಸಾಮಾನ್ಯ ಸಿಗಬೇಕಂದ್ರೆ ನಿವೇಶನವನ್ನು ಕೆಲವು ರಾಜಕಾರಣಿಗಳಿಗೆ ಅಧಿಕಾರಿ ಹೇಗೆ ಕೊಟ್ರಿ ಅಂತೇಳಿ ಪ್ರಶ್ನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಹೌದು ಸರ್, ಇವತ್ತಿನವರೆಗೂ ಏನು ವರದಿ ತನಿಖೆ ಮಾಡಿದರೆ ಅದು ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸರ್, ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅಲ್ವಾ? ಸರ್, ಸ್ವತಂತ್ರ ಸಂಸ್ಥೆ ಆದರೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಸಂಸ್ಥೆ. ಅಲ್ಲಿ ಅಧಿಕಾರ ನೇಮಕ ಮಾಡುವಂಥದ್ದು, ಅಧಿಕಾರ ಸಂಬಳ ಸೌಲಭ್ಯ ಕೊಡುವಂಥದ್ದು ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಇದು ಮಾಡಿರೋದು. ಒಂದು ನಿಮಿಷ ಸರ್, ಲೋಕಾಯುಕ್ತದ ಬಗ್ಗೆ ನಾನು ಇದು ಮಾಡ್ತೀನಿ. ನಾನು ದೂರ ಅರ್ಜಿ ಕೊಡೋಕ್ಕಿಂತ ಮುಂಚೆನೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಿದ್ದಂಥ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ದಾಖಲೆ ಕೊಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ನಾಶಪಡಿಸೋ ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಸರ್ಚ್ ವಾರೆಂಟ್ ಕೂಡ ಪಡಿತಾರೆ. ಆ ಸರ್ಚ್ ವಾರೆಂಟ್ ಪಡೆದ ಮಾರನೇ ದಿವಸ ನಗರಾಭಿವೃದ್ಧಿ ಸಚಿವರ ಬೈರತಿ ಸುರೇಶ್ರವರು ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಬರ್ತಾರೆ. ಪ್ರಾಧಿಕಾರದಲ್ಲಿರ್ತಕ್ಕಂಥ 140 ಕಡತಗಳನ್ನ ತೊಗೊಂಡೋಗ್ತಾರೆ. ಅಂದರೆ ಲೋಕಾಯುಕ್ತ ಸಂಸ್ಥೆಯವರೇ ಈ ಸರ್ಚ್ ವಾರೆಂಟ್ ಪಡೆದಂಥ ಮಾಹಿತಿಯನ್ನು ಬೈರತಿ ಸುರೇಶ್ ಅವರಿಗೆ ಗಮನಕ್ಕೆ ತಂದು ಕಡತವನ್ನು ತೊಗೊಂಡೋಗಿ ಮಾಡ್ಯಾರ. ಅಂದರೆ ಇಲ್ಲಿಗೇನರ್ಥ, ಲೋಕಾಯುಕ್ತ ಸಂಸ್ಥೆ ನಾನು ದೂರು ಕೊಡೋಕ್ಕಿಂತ ಮುಂಚೆನೇ ಆರೋಪಿಗಳ ಜೊತೆ ಶಾಮೀಲಾಗಿ ಆರೋಪಿಗಳ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಈ ಕಾರಣದಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಹೋರಾಟನ ಮಾಡ್ತಾಯಿದ್ದೆ.